ಇನ್ನು ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಡಿಜಿಪಿ ಅಲೋಕ್ ಮೋಹನ್ ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯನ್ನ ಮಾಡಿದ್ದಾರೆ. ಇನ್ನು ಚರ್ಚೆಯನ್ನ ಕೂಡ ನಡೆಸಿರುವಂತದ್ದು. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಇನ್ನು ಡಿಜಿಪಿ ಅಲೋಕ್ ಮೋಹನ್ಗೆ ಸಂತ್ರಸ್ತನಿಂದ ಪತ್ರ ಕೂಡ ಬಂದಿರುವಂತದ್ದು. ಸಿಎಂ ಭೇಟಿಯಾದ ಬಳಿಕ ಇನ್ನು ಡಿಜಿಪಿ ಅಲೋಕ್ ಮೋಹನ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಭೇಟಿಯಾಗಿದ್ದಾರೆ. ಸಂತ್ರಸ್ತ ನೀಡಿರುವ ದೂರಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಈ ಒಂದು ಆರೋಪದ ಕುರಿತಂತೆ ಕ್ರಮವನ್ನ ಜರುಗಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಜಿಪಿ ಅಲೋಕ್ ಮೋಹನ್ ಚರ್ಚೆಯನ್ನ ನಡೆಸಿರುವಂತದ್ದು. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಡಿಜಿಪಿ ಅಲೋಕ್ ಮೋಹನ್ಗೆ ಸಂತ್ರಸ್ತನಿಂದ ಪತ್ರ ರವಾನೆಯಾಗಿರುವಂತದ್ದು. ಇನ್ನು ಈ ಒಂದು ವಿಚಾರದ ಕುರಿತಂತೆ ಸಂತ್ರಸ್ತ ನೀಡಿರುವ ದೂರಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಡಿಜಿಪಿ ಅಲೋಕ್ ಮೋಹನ್ ಇದೀಗ ಚರ್ಚೆಯನ್ನ ಮಾಡಿರುವಂತದ್ದು. ಕ್ರಮವನ್ನ ಜರುಗಿಸುವ ವಿಚಾರದ ಬಗ್ಗೆ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಯಾಕೋ ಶಾಪ ತಟ್ಟಿರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣನ ಬಳಿಕ ಇದೀಗ ಅವರ ಸಹೋದರ ಸೂರಜ್ ರೇವಣ್ಣ ಮೇಲೂ ಕೂಡ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಆದ್ರೆ ಇದು ಹಣಕ್ಕಾಗಿ ಮಾಡಲಾಗಿದೆ ಅಂತ ಸೂರಜ್ ರೇವಣ್ಣ ಪ್ರತ್ಯಾರೋಪವನ್ನ ಮಾಡಿರುವಂತದ್ದು. ಇನ್ನು ಇತ್ತೀಚೆಗಷ್ಟೇ ನಾವು ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಎಲ್ಲ ಕೂಡ ಗಮನಿಸ್ತಾ ಇದೀವಿ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದನ ಮಾಡಿತ್ತು. ಈಗಲೂ ಕೂಡ ಸದ್ದನ ಮಾಡ್ತಾ ಇರುವಂತದ್ದು. ಇನ್ನು ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ ಆರೋಪಕ್ಕೆ ಒಳಗಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತದ್ದು. ಇದೀಗ ಅವರ ಸಹೋದರ ಸೂರಜ್ ರೇವಣ್ಣ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಅದು ಯುವಕನೊಬ್ಬನಿಗೆ ಲೈಂಗಿಕ ಶೋಷಣೆಯನ್ನ ಮಾಡಿದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ಇದನ್ನ ಸೂರಜ್ ರೇವಣ್ಣ ಇದು ಖಂಡಿತ ಸುಳ್ಳು, ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಯುವಕನ ವಿರುದ್ಧವೇ, ಅಂದ್ರೆ ಯಾರು ದೂರನ್ನ ನೀಡಿದ್ದಾರೆ, ಯಾರು ಪತ್ರವನ್ನ ಬರೆದಿದ್ದಾನೆ ಆ ಸಂತ್ರಸ್ತನ ವಿರುದ್ಧವೇ ಪ್ರತ್ಯಾರೋಪವನ್ನ ಮಾಡಿದ್ದಾರೆ ಸೂರಜ್ ರೇವಣ್ಣ. ಇನ್ನ ಕೆಲಸವನ್ನ ಕೇಳಿದ್ರು ಸೂರಜ್ ರೇವಣ್ಣನ ಹತ್ರ ಆ ಒಬ್ಬ ಸಂತ್ರಸ್ತ. ಇನ್ನ ಕೆಲಸವನ್ನ ಕೊಡಿಸದೇ ಇದ್ದಕ್ಕೆ ಅಪಪ್ರಚಾರ ಮಾಡುವ ಬೆದರಿಕೆಯನ್ನ ಹಾಕಿದ್ದಾನೆ ಆರೋಪಿ. ಇನ್ನ ತನ್ನಿಂದ 5 ಕೋಟಿ ರೂಪಾಯಿ ಕಿತ್ತುಕೊಳ್ಳಲು ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಸೂರಜ್ ರೇವಣ್ಣ ಪ್ರತ್ಯಾರೋಪವನ್ನ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಸೂರಜ್ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದಾರೆ. ಇನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆ ನರಸೀಪುರದಲ್ಲಿ ಈ ಬಗ್ಗೆ ದೂರು ದಾಖಲಾಗಿರುವಂತದ್ದು. ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಇನ್ನು ಎಚ್.ಡಿ. ರೇವಣ್ಣ ಅವರ ಕಿರಿಯ ಪುತ್ರ ಸೂರಜ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಸಂತ್ರಸ್ತ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಇದೀಗ ಪತ್ರವನ್ನ ಕೂಡ ಬರೆದಿದ್ದಾರೆ. ಆ ಒಂದು ಪತ್ರ ಡಿಜಿಪಿ ಅಲೋಕ್ ಮೋಹನ್ ಅವರಿಗೂ ಕೂಡ ತಲುಪಿರುವಂತದ್ದು. ಇದೇ ವಿಚಾರವಾಗಿ ಕ್ರಮವನ್ನ ಜರುಗಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಡಿಜಿಪಿ ಅಲೋಕ್ ಮೋಹನ್ ಅವರು ಒಂದು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಚರ್ಚೆಯಲ್ಲಿ ಏನಿಲ್ಲ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ, ಕ್ರಮವನ್ನ ಜರುಗಿಸುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಹೋಗಿ ಮನೆ ಹೆಗಲ ಮೇಲೆ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ದು. ಮತ್ತೆ ಮುಂದೆ ಇಂಥ ನಡೆಯುವ ಘಟನೆ ಎಲ್ಲ ನಡೆಯಿತು. ಆಮೇಲೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ದು. ನೀನೇ ತಪ್ಪು ಮಾಡಿದ್ದು ಅನ್ನೋ ರೀತಿಯಲ್ಲಿ. ನಮಗೆ ಏನೋ ನಾನು ಮುಂದೆವರೆ ಹೋಗ್ತಿದ್ದೆ, ಅವರು ಇಲ್ಲೇ ಮುಚ್ಚಾಕ ಕೊಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇ ಇವನನ್ನು ಮುಂದುವರಿಸ್ಕೊಡೋಣ, ಇಲ್ಲ ಅಂದ್ರೆ
ನನ್ನನ್ನು ಟಾರ್ಗೆಟ್ ಮಾಡಿದ್ದು ಒಟ್ಟಿನಲ್ಲಿ ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು.